ಯಾಕೋ ಜಯಕವೇ ಗೊತ್ತಾಯ್ತೆ. ಯಾಕಪ್ಪ? ಯಾಕೆ ಶಾರದಮ್ಮ? ನಾನಿಲ್ಲೇ ಬಂದನಪ್ಪ ಗುಂಡಪ್ಪ. ಹೊಲಕ್ಕೆ ತೋಟದಾಗೆ ಸ್ವಲ್ಪ ಹುಲ್ಲು ಬೆಳೆದಿತ್ತು, ಹುಲ್ಲು ಜಪ್ಪುತ್ತಾಳೇನೋ ಅಂತ ಶಾರದಮ್ಮನ ಕರಿಯನಿ ಅಂತ ಬಂದಿದ್ದೆ. ಬರ್ತೀನಿ ಹೇಳು ಜಯಕಯ್ಯ, ಬರ್ತೀನಿ. ನಾನು ಅಡುಗೆ ಎಲ್ಲ ಮಾಡಿಕ್ಬಿಟ್ಟು ಬರ್ತೀನಿ. ಬೇಗ ಯಾರ್ಯಾರು ಬರ್ತಾರೆ? ಸಣ್ಣಿಂಗಮ್ಮ ಇನ್ನು ಯಾರ್ಯಾರನ್ನ ಕರಿಯನಿ ಅಂದ್ಕೊಂಡಿದ್ದೀನಿ, ಬರ್ತಾರೆ. ಹೋಗಿ ಅದೇ ನಿನ್ನೆ ಫಸ್ಟ್ ಕರಿಯನಿ ಅಂತ ಬಂದಿದ್ದೀನಿ. ಹಂಗೆ ಹೋಗ್ಬಿಟ್ಟು ಹಂಗೆ ಎಲ್ಲರನ್ನೂ ಕರೆದು ಒಂದು 5-6 ಜನ ಆದರೆ ಮುಗಿತೆ ತೋಟದ್ದು 2 ದಿನಕ್ಕೆ. ಅದಕ್ಕೆ ಕರಿಯನಿ ಅಂತ ಬಂದಿದ್ದೀನಿ. ನಮ್ಮ ಅಪ್ಪ ಹೇಳ್ತು, ಅದಕ್ಕೆ ಕರ್ಕೊಂಡು ಕರಿಯನಿ ಅಂತ ಬರ್ತಾ ಇದ್ದೆ. ಸಾಂಬಾರು ಏನು ಮಾಡಿದ್ದೆ ಶಾರದಮ್ಮ? ಇವಾಗ ಮಾಡ್ಬೇಕಯ್ಯ ಜಯಕಯ್ಯ. ನಾನು ಬೇಳೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ನಮ್ಮ ಅಪ್ಪಂಗೆ ಮುದ್ದೆ ಮಾಡಿಕ್ಬಿಟ್ಟು ಬರ್ತೀನಿ. ಹೇಳು ಬೇಗ. ಹೋಗು ಎಲ್ಲನೂ ಕರೆದು ಬರೋಗು. ಜಯಕಯ್ಯ ಗೊತ್ತಾಳಂತೆ, ಹೋಗು ಜಯಕಯ್ಯ. ಕಳಿಸ್ತೀನಿ, ಹೋಗು. ಇನ್ನು ಯಾರ್ಯಾರು ಬರ್ತಾರೋ, ಯಾರ್ಯಾರು ಬರಲ್ವೋ, ಅವ್ರು ಯಾರೋ ಬೇರೆ ಹೇಳ್ತಿದ್ರು. ನೋಡನಿ. ಆದರೆ ನಾನು ಕಳಿಸ್ತೀನಿ. ಅವ್ರ ಜೊತೆಗೆ ಇನ್ನೊಂದು 2-3 ಆದರೆ ನಾನು ಹೋಗಿದ್ದೆ. ಹುಲ್ಲೆಲ್ಲ ಜಾಸ್ತಿ ಬೆಳೆದ್ಬಿಟ್ಟೈತೆ ತೋಟದಾಗೆ, ಕರ್ಕೊಂಡು ಉಜ್ಜಿಸು. ಗುಂಡಣ್ಣ ನಮ್ಮ ಅಪ್ಪ ಹೇಳ್ತಿತ್ತು, ಅದಕ್ಕೆ ನಾನು ಎಷ್ಟು ದಿನ ಅಂತ ನೋಡೋದು. ಹಂಗೋ ಇವಾಗ ಮಳೆ ಬೇರೆ ಬರ್ತಾಯಿತೆ, ಅದುವಾಗೈತೆ. ಅದಕ್ಕೆ ರಾತ್ರಿ ಬೇರೆ ಮಳೆ ಬಂತು, ಅದಕ್ಕೆ ಅದುವಾಗ ಉಜ್ಜಿಸನಿ. ಅದಕ್ಕೆ ನೋಡ್ಕೊಂಡು ಹೋಗಿ ತೋಟ ತಗೊಂಡು ನೋಡ್ಕೊಂಡು ಬರ್ತೀನಿ. ಅದಕ್ಕೆ ಕರಿಯಾನಿ ಅಂತ ಬಂದೆ. ಹಂಗೆ ಹುಲ್ಲು ಉಜ್ಜಿಬಿಟ್ರೆ ಮತ್ತು ಚೆನ್ನಾಗಿದಾಗ್ತೈತಿ. ಮಳೆ ಬಂದರೆ ಎಲ್ಲ ಚೆನ್ನಾಗಿ ನೆನ್ಕೊಂತೈತಿ. ಹುಲ್ಲು ಜಾಸ್ತಿ ಬೆಳೆದ್ಬಿಡ್ತೈತಿ. ಇನ್ನಂತೂ ಮಳೆ ಬೇರೆ ಬರ್ತಾಯ್ತಲ್ಲ, ಅದಕ್ಕೂ ಹುಲ್ಲೆಲ್ಲ ಜಾಸ್ತಿ ಬೆಳೆದ್ಬಿಡ್ತೈತಿ. ಅದಕ್ಕೆ ಬೇಗ ಉಜ್ಜಿಸ್ಬಿಟ್ರೆ ತೋಟ ಚೆನ್ನಾಗಿ ಆಗ್ತೈತೆ. ಗೊಬ್ಬರ ಮಣ್ಣು ಎಲ್ಲ ಹಾಕಿ ನೀರು ಇಕ್ಬೋದು. ಮಳೆ ಬರಲಿರೋ ಹಂಗೆ ಪರವಾಗಿಲ್ಲ. ನೀರು ಬರ್ತವೇನಕ್ಕಯ್ಯ ಚೆನ್ನಾಗಿ? ಎಷ್ಟು ಇಂಚ್ ಬರ್ತೇವೆ? ನಾನು ಅವಾಗ ಹೋಗ್ತಿದ್ದೆ ತೋಟಕ್ಕೆಲ್ಲನ, ಸ್ಕೂಲ್ ಹೊಡ್ಕೊಂಡು ಹೋಗ್ತಾ ಇದ್ದೆ. ನಾನೇನು ಅಷ್ಟು ನೋಡಿಲ್ಲ. ಎಷ್ಟು ಬರ್ತಾವಕ್ಕಯ್ಯ? ಒಂದು 3 ಇಂಚು 3.5 ಇಂಚು ಬರ್ತಾವಂತಪ್ಪ. ನಾನೇ ಜಾಸ್ತಿ ದಿನ ಆಯಿತು ಹೋಗಿ. ನಮ್ಮ ಅಪ್ಪಂಗೆ ಗಮ್ತಿತ್ತು. ಇವಾಗ ಬೇರೆ ಮಳೆ ಬರ್ತಾಯ್ತಲ್ಲ, ಚೆನ್ನಾಗೆ ಮಳೆ ಬಂದ್ರತ್ತ ಚೆನ್ನಾಗಿ ನೀರು ಶೇಪ್ ಆಗ್ತವೆ. ಚೆನ್ನಾಗಿ ಬರ್ತೈತೆ. ರಾತ್ರಿ ಅಂತೂ ಚೆನ್ನಾಗಿ ಬಂತು ಮಳೆ. ಹೋಗಿ ನೋಡಬೇಕು. ಹುಲ್ಲು ಜಾಸ್ತಿ ಬೆಳೆದ್ಬಿಟ್ಟೈತಂತೆ. ಅದಕ್ಕೆ ಒಂದು 5-6 ಜನ ಕರಿ ಅಂತ ಹೇಳಿತ್ತು ನಮ್ಮ ಅಪ್ಪ. ಹುಲ್ಲು ಜಸಕ್ಕೆ ತೋಟದಾಗ ಜಾಸ್ತಿ ಬೆಳೆದೈತಂತೆ. ಹಾಗೆ ಅಲ್ಲಿ ಹೂವಿನ ಗಿಡದಾಗ ಹೋಗುವಂತೆ ಐತಂತೆ ಹುಲ್ಲು. ಹಾಗೆ ಅದನ್ನು ಉಜ್ಜಿಸೋಕ್ಕಾಗ್ತೈತೆ. ಅದಕ್ಕೆ ಕರಿಯೋಣ ಅಂತ ಬಂದೆ. ಜಯಕಯ್ಯ, ಅಲ್ಲಿ ಗಂಗಮ್ಮ ಬತ್ತಾವಳೆ, ಹೇಳು ಗಂಗಮ್ಮಂಗೂ. ಅವಳು ಬಂದರೆ ಒಂದು ಅಲ್ಲೇ ನೀವು ಎಷ್ಟು ಜನ ಕರಿತೀರೋ ಅವಳೊಬ್ಳು ಆಗ್ತಾಳೆ. ಒಂದು 5-6 ಜನ ಆಗ್ಬೋದು. ಕರಿ ಅವಳು. ಎಲ್ಲ ಸೇರಿ ಉಜ್ಜಿತೀವಿ. ಹಂಗೆ ನೀನು ಬಾ. ಗಂಗಮ್ಮ, ನಮ್ಮ ತೋಟದಾಗೆ ಸ್ವಲ್ಪ ಕಳೆ ಐತೆ, ಹುಲ್ಲು ಉಜ್ಜಬೇಕು. ಬಾ ನೀನು ಬಾ. ಶಾರದಮ್ಮ ಬರ್ತೈತೆ, ಅಲ್ಲಿ ಬೇರೆಯವ್ರನ್ನೆಲ್ಲ ಕರೆದಿದ್ದೀನಿ, ಅವರು ಬರ್ತಾರೆ. ಬೇಗ 2 ದಿನ ಮುಗಿದೋಗ್ತೈತೆ. ಒಂದು 5-6 ಜನ ಆದರೆ ಬರ್ತೀಯನಮ್ಮ? ಹೇಳು ಜಯಕಯ್ಯ, ಬರ್ತೀನಿ. ನಮಗೂ ಬೇರೆ ಕೆಲಸ ಇಲ್ಲ. ಅಯ್ಯೋ, ಜೀವನಕ್ಕೆ ತುಂಬ ಕಷ್ಟ ಆಗೈತೆ. ಬರ್ತೀನಿ, ಹೇಳು ಜಯಕಯ್ಯ. ಯಾರ್ಯಾರು ಬರ್ತಾರೆ? ಒಂದು 5-6 ಜನ ಕೇಳಿದ್ದೀನಮ್ಮ. ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ನೀನು ಶಾರದಮ್ಮ ಬರ್ರಿ ಇಬ್ರು. ಅದಕ್ಕೆ ಗುಂಡಪ್ಪನೂ ಹೇಳ್ತಿದ್ದೆ ಕಳಿಸ್ತೀನಿ ಅಂತ. ಅದಕ್ಕೆ ನಿಮ್ಮ ಮನೆಗೂ ಕೇಳ್ಬಿಟ್ಟು ಹುಲ್ಲು ಜಬ್ಬ ಬಾರಮ್ಮ, 2 ದಿನ ಮುಗಿದೋಗ್ತೈತತ್ತ. ಮತ್ತೆ ಹೇಳಿ ಯಾರು ಹೋಗ್ಬೇಡ್ರಮ್ಮ, ಹೇಳಿದ್ದೀನಿ. ಇಲ್ಲ ಹೇಳು ಜಯಕಯ್ಯ, ಬರ್ತೀವಿ. ಅಯ್ಯೋ, ಹೇಳ್ಬಿಟ್ಟು ಬೇರೆಯವ್ರಿಗೆ ಹೋಗೋಕ್ಕಾಗ್ತೈತೆ? ಹಂಗೆಲ್ಲ ಹೇಳೋಕ್ಕಾಗಲ್ಲ ಜಯಕಯ್ಯ. ಬರ್ತೀವಿ ಹೇಳು. ಸುಮ್ಮನೆ ಮಾತಂದರೆ ಮಾತು. ಬರ್ತೀವಿ ಅಂದಮೇಲೆ ಬರ್ತೀವಿ. ಸುಮ್ಮನೆ ಹಂಗೆ ಹೇಳಿ ಒಬ್ರಿಗೆ ಹೇಳಿ ಬೇರೆಯವ್ರಿಗೆ ಹೋಗೋಕ್ಕಾಗ್ತೈತೆ? ನಮ್ಮನ್ನು ಯಾರನ್ನ ಮನುಷ್ಯ ಅಂತಾರೆ ಹಂಗೆಲ್ಲ ಮಾಡಿದ್ರೆ? ಇಲ್ಲ, ಬರ್ತೀವಿ ಹೇಳು ಜಯಕಯ್ಯ. ನೀನು ಕರಿತಿದ್ಯಾ ಅಂದಮೇಲೆ ಬರ್ತೀವಿ ಹೇಳು. ನಾನು ಗಂಗಮ್ಮ, ನಾನು ಶಾರದಮ್ಮ, ಬರ್ತೀವಿ ಹೇಳು. ಶಾರದಮ್ಮ, ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಬೇಗ ಬರಮ್ಮ. ನಾನು ಹೋಗ್ತೀನಿ. ಮನೆತವೇ ಅಡುಗೆ ಎಲ್ಲ ಮಾಡ್ಕೋಬೇಕು. ಹೋಗ್ತೀನಿ, ಬೇಗ ಬಾ. ನೋಡಿ ಫ್ರೆಂಡ್ಸ್, ಹಳ್ಳಿ ಕಡೆ ಯಾವ ಥರ ಕೂಲಿಗೆ ಕರೀತಾರೆ. ತೋಟದಾಗ ಹುಲ್ಲು ಜಕ್ಕಂತೆ ಜಯಕಯ್ಯ ಕರಿತಾ ಇದೆ. ನಾನು ಶಾರದಮ್ಮನ್ನು ಇನ್ನೂ ಒಂದು 2-3 ಬರ್ತೀವಿ ಅಂತ ಹೇಳೋರಂತೆ. ನೋಡಿರಿ, ನಿಮ್ಮೂರಾಗೂ ಇದೇ ಥರ ಕರೀತಾರಾ? ಕರಿಯಂಗಿದ್ರೆ ಕಮೆಂಟ್ಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.